ವಿಜಯ್ ಡಿಕ್ಸನ್ ಇದೀಗ ಕರಾವಳಿಯಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ನಿರೂಪಕ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಒಬ್ಬ ಜನಪ್ರಿಯವಾಗಿರುವಂತಹ ವಿಜಯ್ ಆಗಿ ಈಗ ವಿಜಯ್ ಡಿಕ್ಸನ್ ಹೆಸರು ಕೇಳ್ತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಅಂತ? ಖಂಡಿತವಾಗ್ಲೂ ಖುಷಿ ಆಗುತ್ತೆ. ನೀವಾಗ್ಲೇ ಹೇಳ್ದಾಗೇನೆ ಜನಪ್ರಿಯ ಅಂತ ಹೇಳಿದ ತಕ್ಷಣ ಜನರು ನಮ್ಮನ್ನು ಮೇಲೆ ತಂದಿರ್ತಾರೆ. ಸೊ ನಮ್ಮ ಕೆಲಸ ಏನಿದೆ, ಜನರ ಜೊತೆ ಜನರನ್ನು ಖುಷಿ ಪಡಿಸುವಂತದ್ದಾಗಿರ್ಬಹುದು ಅಥವಾ ಅವರ ಕಾರ್ಯಕ್ರಮಗಳನ್ನು ಯಶಸ್ವಿ ಮಟ್ಟಕ್ಕೆ ಕೊಂಡೋಗುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸರ್, ಕನ್ನಡ ಮೀಡಿಯಂ ಅಲ್ಲಿ ಕಲ್ತದ್ದು ಹಾಗಿರುವಾಗ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಂತಹ ಒಂದು ವಿದ್ಯಾರ್ಥಿಗಳಿಗೆ ಹೊಸತನದ ಒಂದು ಪರಿಚಯ ಬೇಗ ಆಗುತ್ತೆ. ಅದಾದ ನಂತರ ಅಮ್ಮನ ಜೊತೆ ಕೆಲಸ ಮಾಡ್ಕೊಂಡಾಗಿರ್ಬಹುದು, ಮನೆ ಕೆಲಸಕ್ಕೆ ಅವ್ರ ಜೊತೆ ಹೋಗಿ ಆಗಿರ್ಬಹುದು, ಒಂದು ಡಾನ್ಸರ್ ಆಗಿದ್ಕೊಂಡು ಅದಾದ ನಂತರ ಒಂದು ಮಾಡೆಲ್ ಆಗಿ, ಅದಾದ ನಂತರ ಒಂದು MC ಆಗಿ, ಈಗ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಾನು ನನ್ನ ಕೆಲಸವನ್ನು ಕೊಡ್ತಾ ಇದ್ದೇನೆ. ಕಡೆ ನನ್ನ ತಾಯಿ ದುಡಿತಾರೆ, ಬಟ್ ದುಡಿದ ಹಣ ಎಲ್ಲ ಹೋಗುತ್ತೆ ನನ್ನ ತಂದೆಯ ಇನ್ಸುಲಿನ್ಗೆ ಆಗಿರ್ಬಹುದು. ಈಗ ನನ್ಗನ್ಸುತ್ತೆ ಫಸ್ಟ್ ನಾನು ಎಂಟ್ರಿ ಆದದ್ದು ಸೌದಿಗೆ, ಅದಾದ ನಂತರ ಹೋಗಿದ್ದೆ ನಾನು ಥಾಯ್ಲ್ಯಾಂಡ್. ಮತ್ತೆ ಪ್ರತಿ ಇವೆಂಟ್ ನಮ್ಮ ಬೆಸ್ಟ್ ಕೊಟ್ರೆ ಜನರು ಖಂಡಿತವಾಗ್ಲೂ ನಮ್ಗೆ ಸಪೋರ್ಟ್ ಕೊಡ್ತಾರೆ, ಮಾಡ್ಕೊಳ್ಳುವ ಅಂತ ಹೇಳಿ. ಯಾವಾಗ ತನ್ನ ಹತ್ರ ಏನು ಇರಲ್ಲ, ಝೀರೋ ಇರುತ್ತೆ, ಆಗ ನಮ್ಮ ಮನಸ್ಸಲ್ಲಿ ಇದು ಮಾಡಬೇಕು ಹೇಳುವಂತ ಒಂದು ಟ್ರಿಗರ್ ಆಗುತ್ತೆ. ಈಗಲೂ ನೆನಪಿದೆ, ನಮ್ಮ ಊರಿನ ಮಸೀದಿಯಲ್ಲಿ ಒಬ್ರು ಗುರು ಇದ್ರು, ಸರಫುದ್ದೀನ್ ಸಹದಿಯಾ ಅಂತ ಹೇಳಿ. ಅವ್ರು ಈಗಲೂ ನನಗೆ ಪರಿಚಯ ಇದೆ. ಕನ್ನಡದ ಭಾಷೆ, ಕನ್ನಡದ ಶಬ್ದಗಳು ಯಾವ ತರ ಇರ್ಬೇಕಂತ ಹೇಳಿ ಅವ್ರು ಕಲಿಸ್ಕೊಡ್ತಾರೆ. ಒಬ್ಬರು ಮುಸ್ಲಿಂ ಗುರು ನಮ್ಗೆ ಕನ್ನಡ ಕಲಿಸ್ಕೊಟ್ಟಿದ್ದಾರೆ. 2027 ವರೆಗೆ ಡಿಕ್ಸನ್ ಬ್ಯುಸಿ ಆಗಿದ್ದಾರಂತೆ, ಹೌದಾ? ಹೌದು, 2028 ತನಕ ಕೆಲವು ಡೇಟ್ಸ್ ಬುಕಿಂಗ್ಸ್ ಇದೆ.